ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ರೆಡ್ ರೋಸ್ ನಮ್ಮ ಗಿಡದಲ್ಲಿ ರೆಡ್ ರೋಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ವಾವ್! ಮತ್ತು ಇದು ಬೆಳಗ್ಗೆ 8:30ಗೆ ವೀಡಿಯೋ ಮಾಡಿರೋದು ನಾನು. ಮಕ್ಕಳೆಲ್ಲ ಹೋದರು, 3 ಜನನೂ ಸ್ಕೂಲ್ಗೆ ಹೋದರು. ಕಳಿಸಿದ ಮೇಲೆ ಮನೆ ಎಷ್ಟು ಸೂಪರಾಗಿರುತ್ತೆ ನೋಡಿ. ಅಂದರೆ ಎಷ್ಟು ಮೆಸ್ಸಿ ಆಗಿರುತ್ತೆ. ಎಲ್ಲ ಟವಲ್ ಅಲ್ಲಿ ಬಿಸಾಕೋದು, ಇಲ್ಲಿ ಬಿಸಾಕೋದು, ಡೋರ್ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡಲ್ಲ, ಬಟ್ಟೆಗಳು ಬಿಚ್ಚಿ ಅಲ್ಲಲ್ಲೇ ಬಿಸಾಕೋದು, ಪ್ರತಿಯೊಂದು ಆ ಕಡೆ ಈ ಕಡೆ ಹರಡಿರ್ತಾರೆ. ಸೊ ಇದು ನನ್ನ ಒಬ್ಬಳದೇ ಪ್ರಾಬ್ಲಮ್ ಅಲ್ಲ, ಎಲ್ಲ ಹೌಸ್ ವೈಫ್ಸ್, ಎಲ್ಲ ಅಮ್ಮಂದೇ ಪ್ರಾಬ್ಲಮ್ಮೇ ಇದೆ, ಸೇಮ್ ಆಗಿರುತ್ತೆ. ಅಟ್ಲೀಸ್ಟ್ ಒಂದೊಂದು ಸರಿ ಅವ್ರವ್ರ ಕೆಲಸ ಮಾಡಿಬಿಡ್ತಾರೆ, ಟೈಮ್ ಇಲ್ಲ ಅನ್ನೋವಾಗ ಮಾತ್ರ ಈ ಥರ ಮಾಡಿಬಿಟ್ಟು ಹೋಗ್ತಾರೆ. ಸೊ ಇದು ಬಟಾಣಿ ಮತ್ತು ಕಾಬೂಲ್ ಕಡಲೆಕಾಳನ್ನ ನೆನೆಸಿದ್ದೆ. ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ನೈಟ್ ನೆನೆ ಹಾಕಿದ್ದೆ ಅದು. ಇವತ್ತು ಸಾಟರ್ಡೆ ಆದ ಕಾರಣ ಮಕ್ಕಳು ಮಧ್ಯಾಹ್ನನೇ ಬಂದುಬಿಟ್ಟಿದ್ರು. ಮಧ್ಯಾಹ್ನ ಬಂದಿದ ತಕ್ಷಣ ಅವ್ರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಡೈಲಿ ಸ್ಕೂಲಲ್ಲಿ ತಿಂದಿರ್ತಾರಲ್ಲ ಸೇಮ್ ಟೈಮಲ್ಲಿ. ಸೊ ಮನೆಗೆ ಅವ್ರು ಬರೋಕ್ಕೆ ಮುಂಚೆನೇ ನಾನು ರೆಡಿ ಮಾಡಿಟ್ಟಿದ್ದೆ ಅಡುಗೆನ. ಲಾಸ್ಟ್ ಅವ್ರು ಮಾತ್ರ ನನಗೆ ಮೊಸರನ್ನ ಬೇಕು ಅಂತ ಹೇಳಿ ಅವರು ಮೊಸರನ್ನ ತಿಂತಿದ್ದಾರೆ. ಇವರಿಬ್ಬರು ಊಟ ಮಾಡ್ತಾಯಿದ್ದಾರೆ. ಅದೇನು ರೆಸಿಪಿ ಅಂತ ನೆಕ್ಸ್ಟ್ ವೀಡಿಯೋಲಿ ಇದೆ, ನೋಡಿ, ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಇದು ಮತ್ತೆ ನೆಕ್ಸ್ಟ್ ಈವ್ನಿಂಗು ಮನೆಯಲ್ಲಿ ಪೂಜೆ ಮಾಡಿಕೊಂಡು, ಇವತ್ತು ನಮ್ಮೂರಲ್ಲಿ ಊರ ಹಬ್ಬ ಇದೆ. ಅಂದರೆ 3-4 ಡೇಸಿಂದ ನಡೀತಾ ಇದೆ. ನಾನು ಇಲ್ಲಿದ್ದು ನನಗೆ ಗೊತ್ತೇ ಇಲ್ಲ ಊರ ಹಬ್ಬ ಇದೆ ಅಂತ ಹೇಳ್ಬಿಟ್ಟು. ಸೊ ಅವತ್ತೇ ನಂಗೆ ಸಾಟರ್ಡೇನೇ ಗೊತ್ತಾಗಿದ್ದು ಇವತ್ತು ತೇರು ಅಂತ ಹೇಳಿದ್ರು. ಅಂದರೆ ಮಕ್ಕಳ ಜೊತೆ ಒಂದು ರೌಂಡ್ ಸುಮ್ಮನೆ ಹೋಗ್ಬಿಟ್ಟು ವಿಂಡೋ ಶಾಪಿಂಗ್ ಮಾಡ್ಕೊಂಬರೋಣ, ಚೆನ್ನಾಗಿರುತ್ತಲ್ವ, ಅದರಲ್ಲೂ ನೈಟ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಮಕ್ಕಳೆಲ್ಲ ರೆಡಿ ಆದರು. ಅವನು ಬೇಗ ಈವ್ನಿಂಗ್ ಒಂದು 4 o'clock ಹಂಗೆ ಹೋಗ್ಬಿಟ್ಟ ಅವನು, ಅಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು. ನಾವು 3 ಜನ ಆಮೇಲೆ ನಾನು, ಆಶು, ಅರ್ಜುನ್ ಒಂದು 8 o'clock ಹಂಗೆ ಹೋದ್ವಿ. ಫಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಇದೇ ನಮ್ಮ ಊರಿನ ದೇವಸ್ಥಾನ, ಚೌಡೇಶ್ವರಿ ದೇವಿ ಟೆಂಪಲ್. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು, ಮತ್ತು ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದರು. ಲೈಟಿಂಗ್ಸ್ ಅಂತೂ ಅದಕ್ಕೆ ನೈಟಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ನಾನು ಆವಾಗಲೇ. ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಸಖತ್ತಾಗಿರುತ್ತೆ. ಅಷ್ಟೇನು ರಶ್ ಇರಲಿಲ್ಲ, ಇತ್ತು ರಶ್ಶು, ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಅಷ್ಟು ಜನ ಇರಲಿಲ್ಲ. ಲಾಸ್ಟ್ ಇಯರ್ ಬಂದು ಹಿಂಗೆ ಎಂಟ್ರೆನ್ಸಲ್ಲೇ ನೋಡ್ಕೊಂಡು ನಾನು ವಾಪಸ್ ಹೋಗ್ಬಿಟ್ಟೆ, ಅಷ್ಟು ಜನ, ಅಷ್ಟು ಕ್ಯೂ ಇತ್ತು. ಸೊ ಇಲ್ಲಿ ಈ ವರ್ಷ ಅಷ್ಟೊಂದೇನು ಅನಿಸಿಲ್ಲ, ಅದಕ್ಕೋಸ್ಕರ ಹೋದ್ವಿ. ಫಸ್ಟು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಆಚೆ ಬಂದು ಜಾತ್ರೆ ನೋಡೋಕ್ಕೆ ಅಂತ ಹೋಗಿದ್ದು. ಸೊ ಕ್ಯೂ ಸಿಸ್ಟಮ್ ಇತ್ತು, ಕ್ಯೂ ಅಲ್ಲೇ ಹೋಗ್ತಾ ಇದ್ವಿ. ಹಾಗೆ ನಾವು ಗೊತ್ತಿರೋ ನಮ್ಮ ಫ್ರೆಂಡ್ ಅವ್ರ ಮಿಸ್ಸಸ್ ಎಲ್ಲ ಸಿಕ್ಕಿದ್ರು, ಹಾಯ್ ಬಾಯ್ ಎಲ್ಲ ಹೇಳ್ಕೊಂಡು ಹಾಗೆ ಒಳಗಡೆ ಹೋದ್ವಿ. ಮತ್ತು ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ. ಸೊ ಒಳಗೆ ಹೋಗ್ತಾರೆ ಅದೀಗ. ಸೊ ತುಂಬಾ ದಿನಗಳಾಗೋಯ್ತು, ತುಂಬಾ ತಿಂಗಳೇ ಆಗೋಯ್ತು. ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ನಾನು ಹೋಗಿರಲಿಲ್ಲ ದೇವಸ್ಥಾನಕ್ಕೆ. ಅಂದರೆ ನವರಾತ್ರಿ ಟೈಮಲ್ಲಿ ಹೋಗಿದ್ದು, ಮತ್ತು ತುಂಬ ದಿನ ಆಯಿತು. ನಮ್ಮ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ದೇವಸ್ಥಾನ, ಅಷ್ಟು ಹತ್ತಿರ ಇದೆ ನಮಗೆ. ಆದರೂ ನಾನು ಸೋಂಬೇರಿ ಥರ ಅಪರೂಪಕ್ಕೆ ಹೋಗ್ತೀನಿ. ಸೋಂಬೇರಿ ಅನ್ನೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಇರುತ್ತೆ ಲೈಫು. ಬೆಳಗ್ಗೆ ಎದ್ದವಳು ಮಾಡು ಆ್ಯಸ್ ಯೂಶ್ವಲ್ ಗೊತ್ತಲ್ವಾ. ಸೊ ಅದಕ್ಕೋಸ್ಕರ ಯಾವಾಗಾದರೂ ನನ್ನ ಮನ್ಸಿಗೆ ಅನಿಸ್ದಾಗ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಸೊ ಕ್ಯೂ ಅಲ್ಲಿ ಇರೋವಾಗ ವೀಡಿಯೋ ಮಾಡಿಕೊಂಡೆ ನಾನು. ಫಸ್ಟು ಮಾಡೋಕ್ಕೆ ಕೊಡ್ತಾರೋ ಇಲ್ವೋ, ಅಲೋ ಮಾಡ್ತಾರೋ ಇಲ್ವೋ ಅಂತ ಇತ್ತು. ಎಲ್ಲರೂ ಹಿಡಿತಾ ಇದ್ರಲ್ಲ, ಸೊ ಆ ಧೈರ್ಯದ ಮೇಲೆ ನಾನು ಗರ್ಭಗುಡಿದು ವೀಡಿಯೋ ಮಾಡಿಕೊಂಡೆ. ತುಂಬ ಸಿಂಪಲಾಗಿ ಚೆನ್ನಾಗಿ ಮಾಡಿದರು. ಹೊರಗಡೆ ಎಲ್ಲ ಇದು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಮೇಲೆ ರೂಫ್ ಮೇಲೆಲ್ಲ ನೋಡ್ಬೋದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು, ಕಬ್ಬು ಅದರಲ್ಲೇ ಎಲ್ಲ ಡೆಕೋರೇಷನ್ ಮಾಡಿದರು. ಬಟ್ ಒಳಗಡೆ ಸ್ವಲ್ಪ ಸಿಂಪಲ್ ಅನ್ನಿಸ್ತು ಕಂಪೇರ್ ಮಾಡಿದ್ರೆ, ನವರಾತ್ರಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದಾರೆ ಅನಿಸ್ತು. ಆದರೂ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿದ್ದರು, ಚೆನ್ನಾಗಿ ಕಾಣಿಸ್ತಾಯಿದ್ರು ಅಮ್ಮನವರು. ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಮಂಗಳಾರತಿ ತಗೊಂಡು ಆಚೆ ಬಂದ್ವಿ. ನೋಡಿ, ಇದು ಇದು ಅಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಿ ಈ ಥರ ಡೆಕೋರೇಷನ್, ರೂಫಿಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಹೂವಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು ನೋಡಿ ಅದು.
ನೆಲಕ್ಕೂ ಅಷ್ಟೇ ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕಿದ್ದಾರೆ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಪೇಂಟ್ ಎಲ್ಲ ಹಾಕಿದ್ದು ಸೂಪರಾಗಿತ್ತು. ಇದು ಬಂದು ಇದು ಚೌಡೇಶ್ವರಿನೇ. ಅಂದರೆ ಇದು ಏನು ಹೇಳ್ತಾರೆ, ಪಲ್ಲಕ್ಕಿಯಲ್ಲಿ ತೊಗೊಂಡು ಹೋಗ್ತಾರಲ್ವ, ಅದಕ್ಕೋಸ್ಕರ ಆ ಥರ ರೆಡಿ ಮಾಡಿಬಿಟ್ಟು ಕೂರಿಸಿದ್ರು ಪಲ್ಲಕ್ಕಿಗೆ, ಮೆರವಣಿಗೆಗೋಸ್ಕರ. ಸೊ ಅಲ್ಲಿಂದ ಈಗ ಜಾತ್ರೆ ಬೀದಿಗಳು ಸೊ ಹೋಗ್ತಾ ಇದ್ವಿ. ಅಲ್ಲಿ ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಅಲ್ಲಿ ನೋಡಿ ಒಬ್ಬ ಇದ್ದಾನೆ, ಯಾರು ಅಂತ ನೋಡೋಣ ಹೇಳಿ. ಅವನು ಈ ಥರ ಕೆಲಸಗಳು ಅಂದರೆ ಫಸ್ಟು ಅವನಿರ್ತಾನೆ. ಅದಕ್ಕೆ ಸಂಜೆ 4:00ಗೆ ಅವ್ನು ಹೋಗ್ಬಿಟ್ಟ, ಅವನು ರೆಡಿ ಆಗಿಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಅಲ್ಲಿದ್ದ ಅವನಿಗೆ ಖರ್ಚಿಗೆ ಕಾಸು ಕೊಟ್ಬಿಟ್ಟು ಖರ್ಚು ಮಾಡ್ಕೊ ಅಂತ ಹೇಳ್ಬಿಟ್ಟು ಒಂದು 200 ರೂಪೀಸ್ ಕೊಟ್ಬಿಟ್ಟು ನಾನು ಮತ್ತು ಆಯುಷ್ ಅರ್ಜುನು ಪ್ರಸಾದ ತಿಂದ್ಕೊಂಡು, ಅವ್ರಿಗೆ ಬೇಡ ಕ್ಯೂರಿಯಾಸಿಟಿ, ನಾವು ಅಲ್ಲಿ ಆಚೆ ಅದು ಕೊಡಿಸಿ ಇದು ಕೊಡಿಸಿ, ಅದಕ್ಕೆ ನೀವು ಪ್ರಸಾದ ತಿಂದ್ರೇ ನಾನು ಅಲ್ಲಿ ಕೊಡಿಸೋದು ಅಂತ ಹೇಳಿದ್ದಕ್ಕೆ, ಆದರೂ ತಿಂದಿಲ್ಲ ಅವರು. ಒಂದೊಂದು ಚೂರು ತಿಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ರು, ಆಗ್ತಾಯಿಲ್ಲ ಅಂತ. ಸೊ ನೆಕ್ಸ್ಟ್ ಬಂದ್ವಿ. ನಾನು ಚಾರ್ಜ್ ಹಾಕ್ಕೊಂಡು ಹೋಗಿದ್ದೆ ನನ್ನ ಮೊಬೈಲ್, ಬಟ್ ಯಾಕೆ ಅಂತ ಗೊತ್ತೇ ಇಲ್ಲ, ಅರ್ಧದಲ್ಲೇ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು. ಸೊ ಫುಲ್ಲು ಜಾತ್ರೆನ ನಾನು ಕವರ್ ಮಾಡೋಕ್ಕಾಗಿಲ್ಲ. ಒಂದು ಮಕ್ಕಳು ಆಟ ಆಡೋವಷ್ಟಿಗೆ ಮಾತ್ರ ನನ್ನ ಮೊಬೈಲ್ ಚಾರ್ಜ್ ಇತ್ತು. ತುಂಬಾ ಬೇಜಾರಾಯಿತು. ನಾನು ನೋಡಿಕೊಂಡೇ ಇಲ್ಲ, ಚಾರ್ಜ್ ಇದೆ ಅಂದ್ಕೊಂಡೇ ಹೋಗಿದ್ದೀನಿ. ನೋಡಿ, ನನ್ನ ಫ್ರೆಂಡ್ ಅವರ ಪ್ರಸನ್ನ ಅವ್ರ ಫ್ರೆಂಡ್ ಅವರ ಮಿಸ್ಸಸ್ ಇವರು, ಅವ್ರ ಮಗಳು. ಅವ್ರದ್ದು ನಾನು ಎಲ್ಲ ಒಟ್ಟಿಗೆ ಹೋಗಿದ್ದು. ಮತ್ತು ಮಧ್ಯ ಅರ್ಧ ದಾರಿಯಲ್ಲಿ ನಮ್ಮ ಅಕ್ಕ, ಭಾವ, ಮಕ್ಕಳು ಎಲ್ಲ ಸಿಕ್ಕಿದ್ರು. ಸೊ ಅವರು ಜಾಯ್ನ್ ಆದರು. ಸೊ ಎಲ್ಲರೂ ಸೇರಿ ವಿಂಡೋ ಶಾಪಿಂಗ್ ಮಾಡಿಕೊಂಡು ಹಾಗೆ ರೌಂಡ್ ಹೊಡ್ಕೊಂಡು, ಮತ್ತು ಫಸ್ಟ್ ಟೈಮು ಇಷ್ಟು ವರ್ಷ ಆಗಿ ನಾನು ಲೇಔಟಲ್ಲಿ ಕರ್ಗನೇ ನೋಡೇ ಇರಲಿಲ್ಲ. ನಾನು ಕರ್ಗನ ಫಸ್ಟ್ ಟೈಮ್ ನೋಡಿದ್ದು. ಮನೆಗೆ ಬರೋ ಅಷ್ಟರಲ್ಲಿ 1:00 ಆಯಿತು. ಬನ್ನರ್ಘಟ್ಟ ಜಾತ್ರೆಯಲ್ಲಿ ಇಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹೊರತು ನಮ್ಮ ಏರಿಯಾದಲ್ಲಿ ನಾನು ಇಷ್ಟೊತ್ತವರೆಗೂ ನಾನು ಆಚೆ ಇದ್ದೇ ಇಲ್ಲ, ಹೋಗೇ ಇಲ್ಲ. ನಾನು ಸುಮ್ಮನೆ ಹಿಂಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ತಾ ಇದ್ದೆ. ಒಂದೊಂದು ಸರಿ ಹೋಗ್ತಾನೇ ಇರಲಿಲ್ಲ, ಜಾತ್ರೆಗೆ ಹೋಗ್ತಾ ಇರಲಿಲ್ಲ ನಾನು. ಒಂದೆರಡು ವರ್ಷ ಹೋಗೇ ಇಲ್ಲ ನಾನು, 2-3 ವರ್ಷ ಹೋಗಿಲ್ಲ. ಸೊ 1:00ವರೆಗೂ ಇದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಕರ್ಗ. ಅದೆಲ್ಲ ನೋಡೋಕ್ಕೆ ಸಖತ್ತಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಮನೆಗೆ 1 ಗಂಟೆ ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ, ಬಂದು ಮಲ್ಕೊಂಡಿದ್ದು. ಸೊ ನೋಡಿ, ಎಲ್ಲ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದ್ದು ಅಂತಲೇ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಇದು ಬೆಡ್ ಲ್ಯಾಂಪ್ಸ್, ಬೆಡ್ ಲೈಟು, ಕ್ಲಿಪ್ಸ್, ಅದು ಇದು ಆಟ ಸಾಮಾನು ಎಲ್ಲ ಪ್ರತಿಯೊಂದು ಇತ್ತು ನೋಡಿ. ಶ್ರೀ ಚೌಡೇಶ್ವರಿ ಅಮ್ಮನವರ 20ನೇ ವರ್ಷದ ವಾರ್ಷಿಕೋತ್ಸವ, ಅಂದರೆ 20 ಇಯರ್ಸ್. ನಾನು ಇಲ್ಲಿಗೆ ಬಂದು 18-19 ಇಯರ್ಸ್ ಆಯಿತು ಈ ಏರಿಯಾಗೆ ಬಂದು ನಾನು. ಸೊ ಆವಾಗಿಂದನೂ ನೋಡ್ತಾಯಿದ್ದೀನಿ. ಕಡಿಮೆಯಿಂದ ಜಾಸ್ತಿಯಾಗಿ ಇವಾಗ ತುಂಬ ಚೆನ್ನಾಗಿ, ಜಾಸ್ತಿ ಜನ, ಜಾಸ್ತಿ ಸಖತ್ತಾಗಿರುತ್ತೆ. ಬನ್ನರ್ಘಟ್ಟ ಫಸ್ಟು ಬಿಟ್ಟರೆ ಸೆಕೆಂಡ್ ನಮ್ಮಲ್ಲಿ ಇಲ್ಲೂ ಅದೇ ಥರನೇ ಮಾಡ್ತಾರೆ. ಬಟ್ ಬನ್ನರ್ಘಟ್ಟದಲ್ಲಿ ಇನ್ನೂ ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಅಲ್ಲಿ ಸುಮಾರು ಊರುಗಳದ್ದು ಸೇರಿ ಮಾಡೋದಲ್ಲಿ ಜಾತ್ರೆ. ಸೊ ಅಲ್ಲಂತೂ ಮಿಸ್ಸೇ ಮಾಡಲ್ಲ, ಅಲ್ಲಿ ಹೋಗ್ತೀವಿ. ಇದು ಮಕ್ಕಳು ಆಟ ಆಡೋ ಜಾಗ. ಅವ್ರು ಹೋದ್ರು, ಅವರೆಲ್ಲ ನನ್ನ ಮಕ್ಕಳು ಮತ್ತು ಫ್ರೆಂಡ್ ಅಂತ ಹೇಳ್ದೆಲ್ಲ, ಅವ್ರ ಮಕ್ಕಳೆಲ್ಲ ಕೂತ್ಕೊಂಡ್ರು. ನಾನು ವೀಡಿಯೋ ಮಾಡಿಕೊಂಡೆ. ನಾನು ಹೋಗೋದೂ ಇಲ್ಲ, ನಾನು ಹೋದರೆ ಉಯ್ಯಾಲೆನೇ ಬಿದ್ದೋಗ್ಬಿಡ್ಬೇಕು ನನ್ನ ವೆಯ್ಟಿಗೆ. ಯಾಕಂದರೆ ನಾನು ಡುಮ್ಮಿ ಅಲ್ವಾ ಎಲ್ಲರ ಪ್ರಕಾರ, ಅದಕ್ಕೋಸ್ಕರ. ಮತ್ತು ಸೆಕೆಂಡ್ ಬಂದುಬಿಟ್ಟು ನನಗಾಗಲ್ಲ, ನಾನು ಯಾವುದೂ ಈ ಥರ ಗೇಮ್ಸ್ ಎಲ್ಲ ನಾನು ಆಡಲ್ಲ, ನನಗೆ ಇಷ್ಟ ಇಲ್ಲ, ಆಡೋದು ಇಲ್ಲ ನಾನು. ಸೊ ಇದೊಂದು ಗೇಮ್ ಆಡಿದ್ರು. ಮತ್ತು ಇನ್ನೊಂದು ಗೇಮ್ ಇತ್ತು, ಅದು ಮಕ್ಕಳು ಜಂಪ್ ಮಾಡೋದು. ನೆಕ್ಸ್ಟ್ ಇದೆ ನೋಡಿ, ಅದು ಈ ಗೇಮು. ಇದು ಮಾಡ್ತಾನೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಗಿದ್ದು. ಸೊ ಸಖತ್ ಬೇಜಾರಾಗೋಯಿತು. ನನ್ನ ಕರ್ಗ ಎಲ್ಲ ನೋಡೋಕೆ, ಅಂದರೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮತ್ತು ನಾನು ಒಂದು ಐಟಮ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವೀಡಿಯೋಲಿ ನಾನು ಶೇರ್ ಮಾಡ್ಕೊತೀನಿ. ತುಂಬ ಸುಮಾರು ಐಟಮ್ ತೊಗೊಂಡೆ, ಎಲ್ಲರೂ ತೊಗೊಂಡಿರೋದೆ. ಬಟ್ ಅದು ಕುಟ್ಟಣಿಗೇನೋ ಅದೇನೋ ಹೇಳ್ತಾರೆ, ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ ಅದು. ಸೊ ಸುಮಾರು ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು, ಅವ್ರಿಗೇನು ಬೇಕು ತಿನ್ನಿಸ್ಕೊಂಡು, ತಗೊಂಡು, ವಿಂಡೋ ಶಾಪಿಂಗ್ ಮಾಡಿಕೊಂಡು, ಕರಗ ನೋಡಿಕೊಂಡು, ಪಲ್ಲಕ್ಕಿ ನೋಡಿಕೊಂಡು, ಪಲ್ಲಕ್ಕಿ ಅಷ್ಟೇ ಒಂಚೂರು ಅಷ್ಟು ದೂರ ಹೋಗೋವರೆಗೂ ಮಾತ್ರ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಮಕ್ಕಳು ಎಲ್ಲ
ವಾಪಸ್ ಬಂದ್ವಿ. ನಾವು 1 ಗಂಟೆಗೆ ಮನೆಗೆ ಬಂದ್ವಿ. ಆದಿ ಸುಮಾರು 2, 2:30 ಇರ್ಬೋದು ಅವ್ನು ಮನೆಗೆ ಬಂದಾಗ. ಇದಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತೆಲ್ಲ ಹೇಳಲ್ಲ ಗೈಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಫುಲ್ ನೋಡಿ ಸಾಕು. ಅಷ್ಟೇ ಸಾಕು ನನಗೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.